ತಮ್ಮನ್ನು ಕರೆದಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಶಿಫ್ಟ್ ಮಾಡಿಬಿಡ್ತಾರೆ. ಸರ್ಕಾರಿ ಆಸ್ಪತ್ರೆಯಿಂದ ಕ್ಲೋಸ್ ಮಾಡಿಬಿಡ್ತಾರೆ. ಜನೌಷಧ ಅಂಗಡಿಗಳು ನಿಷೇಧ ಮಾಡಿಬಿಟ್ಟಿದ್ದಾರೆ. ಆಮೇಲಿಂದ ಅಲ್ಲಿ ಜನೌಷಧದಿಂದ ಭಾಳ ಜನರಿಗೆ, ಬಡ ರೋಗಿಗಳಿಗೆ ತುಂಬ ಅನುಕೂಲ ಆಗ್ತಾ ಇತ್ತು. ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗ್ತಾ ಇತ್ತು. ನೋಡಿ, ಒಂದು ಸ್ಟಂಟ್ಗೆ ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ 2,75,000 ಇತ್ತು. ಅದನ್ನು 65,000 ರೂಪಾಯಿ ಕೊಡೋ ಥರ ಆಯಿತು ಜನೌಷಧ ಇದರಲ್ಲಿ. ಆಮೇಲೆ ಎಲ್ಲ ಟ್ಯಾರಿಫ್ ಮೇಲೆ 30% ಕಡಿಮೆ ಮಾಡುವಂಥದ್ದು. ಹೀಗಾಗಿ ಭಾಳ ಒಳ್ಳೆಯದಾಗ್ತಾ ಇತ್ತು ಬಡವರಿಗೆ. ಯಾಕೋ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಗೌರ್ಮೆಂಟು ಇದನ್ನು ಆಸ್ಪತ್ರೆಯಿಂದಲೇ ಆಚೆ ಹಾಕ್ಬಿಟ್ರು. ಆಸ್ಪತ್ರೆ ಬಿಲ್ಡಿಂಗ್ ಇದ್ದಾರೆ. ಯಾಕೆ ಅಂತ ಯಾರು ಕೇಳಿದ್ರಿ, ಅದೇ ಮೋದಿ ಫೋಟೋ ಇತ್ತು ಅಂತಂದ್ರ ಮೇಲೆ ಪ್ರಧಾನಮಂತ್ರಿಯವ್ರ ಫೋಟೋ ಇತ್ತು. ಅದಕ್ಕೆ ಆ ದಿನ ಬೇಡ ಕಣ್ರಿ, ಇಲ್ಲಿ ಪ್ರಧಾನಮಂತ್ರಿ ಫೋಟೋ ಯಾಕೆ ಇಲ್ಲಿ? ಚೇಚೆ, ಹೌದಪ್ಪ, ಮೋದಿಯವರು ಈ ದೇಶದ ಪ್ರಧಾನಿ, ಹಾಕೋತಾರೆ. ನಾಳೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಕಿತ್ತಾಕ್ಬಿಡ್ತೀರೋ ನೀವು? ಆಗಲೂ ಹಾಕೋಬೇಕಲ್ಲ. ಅದರಿಂದ ಇಂಥ ಕೆಟ್ಟ ಕೊಳಕು ಮನಸ್ಸಿನ ಸರ್ಕಾರ ಚೇಚೆ ಯಾರಿಗೂ ಒಳ್ಳೆಯದಲ್ಲ. ಇದು ಯಾರಿಗೂ ಒಳ್ಳೆಯದಲ್ಲ. ಆಮೇಲೆ ಈಗಾಗಲೇ ನೋಡಿ, ಕರೋನಾ ಮೈಸೂರಲ್ಲೇ 3 ಜನ ಸೀರಿಯಸ್ ಆಯಿತು. ಕರೋನಾ ಉಲ್ಬಣ ಆಗ್ತಾ ಇದೆ ದಿನೇ ದಿನಕ್ಕೆ. ಮನುಷ್ಯನ ಮಹಾವೈರಿ ಕರೋನಾ. ಭಾಳಷ್ಟು ಹಿಂಸೆ ಪಟ್ಟಿದ್ದೀವಿ ಇಂದಿನ ಕರೋನಾ ಸಂಸ್ಮರಣೆ. ದಯಮಾಡಿ ಮುಖ್ಯಮಂತ್ರಿಗಳು ತಾವು ಸೇರಿದಾಗೆ ತಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಸ್ಪತ್ರೆಗೆ ವಿಸಿಟ್ ಮಾಡಬೇಕು. ಏನು ಹಾಸಿಗೆಗಳಿದ್ದಾವ, ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳಿದ್ದಾವ, ಭಾಳ ಮುಖ್ಯವಾಗಿ ಆಕ್ಸಿಜನ್ ಸಿಲಿಂಡರ್ಸ್ ಇದ್ದಾವ. ಯಾಕೆಂದರೆ ಚಾಮರಾಜನಗರದಲ್ಲಿ ಲಾಸ್ಟ್ ಟೈಮು ಆಕ್ಸಿಜನ್ ಇಲ್ಲದೇ 30 ಜನ ಸತ್ತು. ಅವ್ರಿಗೆ ಇನ್ನೂ ಪರಿಹಾರ ಕೊಡೋಕ್ಕಾಗಿಲ್ಲ ಸರ್ಕಾರ. ಅದೇನೇನೆಲ್ಲ ಬೊಗಳೆ ಬಿಟ್ಬಿಟ್ಟು ಬಂದರು, ಏನೂ ಆಗಿಲ್ಲ ಇನ್ನು. ಹಾಗಾಗಿ ಸರ್ಕಾರ ಇವತ್ತು ಭಾಳ ಸೀರಿಯಸ್ ಆಗಿ ವಿಚಾರನ ತಗೊಂಡು ತಾವು ಮತ್ತು ಹಲವಾರು ಸಾಂಕ್ರಾಮಿಕ ರೋಗಗಳು ಇದನ್ನೆಲ್ಲ ತಡೆಗಟ್ಟುವಂಥದ್ದಕ್ಕೆ ತಾವು ಸರ್ಕಾರ, ಆರೋಗ್ಯ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಆಮೇಲೆ ಎರಡನೇದಾಗಿ ನೀತಿ ಆಯೋಗ. ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿಗಳು ಗೈರ್ಹಾಜರಾದರು. ನೀತಿ ಆಯೋಗ ಎಲ್ಲ ಮುಖ್ಯಮಂತ್ರಿಗಳು ಸದಸ್ಯತ್ವ. ಇನ್ ದ ಫೆಡರಲ್ ಸಿಸ್ಟಮ್, all the state chief ministers are all the members of the ನೀತಿ ಆಯೋಗ. ಯಾರೋ ಒಬ್ಬ ಯಾರು ನಮ್ಮ ಜಯರಾಮ್ ರಮೇಶ್ ಎಷ್ಟು ಕೆಟ್ಟ ಮಾತಾಡಿದ್ದಾರೆ. ತೋ ನೀತಿ ಆಯೋಗನ ಅಯೋಗ್ಯ ಆಯೋಗ ಅನ್ನೋದೇ ಅಲ್ಲಪ್ಪ. ಒಂದು ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ, ಮಂತ್ರಿಗಳಾಗಿ ನೀವು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಗೊತ್ತಿದ್ದು ಕೂಡ ಯಾವ ದ್ವೇಷ ಮನೋಭಾವ ಇಟ್ಕೊಂಡು ನೀವು ಅದನ್ನು ನೀತಿ ಆಯೋಗನ ಅಯೋಗ್ಯ ಆಯೋಗ ಅಂತ ಅಂದ್ಬಿಡೋದೆ ಚೇಚೆ. ಇದೆಲ್ಲ ಯಾರು ಜನ ಗಮನಿಸ್ತಾರೆ. ನಿಮ್ಮ ಇಂಥ ಮಾತುಗಳಿಂದ ಕಾಂಗ್ರೆಸ್ ಪಕ್ಷಕ್ಕೇನೆ ಪೆಟ್ಟು ಜಾಸ್ತಿ ಬೀಳ್ತಾ ಹೋಗ್ತಿದೆ. ಹಾಗಾಗಿ ಅದೆಲ್ಲ ಒಳ್ಳೆಯದಲ್ಲ. ಹಾಗೆ ನೀತಿ ಆಯೋಗಕ್ಕೆ ನೀವು ಹೋಗಲಿಲ್ಲ ಅಂದಿದ್ದು ರಾಜ್ಯಕ್ಕೆ ಬಹಳ
ಕೆಟ್ಟ ಪರಿಣಾಮವನ್ನು ಆರ್ಥಿಕ ಯಾರು ಹೇಳಿದ್ದಾರೆ ಅದನ್ನ? ನಮ್ಮ ರಾಯ್ ರೆಡ್ಡಿನೇ ಹೇಳಿದ್ದಾರೆ. ರಾಯ್ ರೆಡ್ಡಿ, ದಿ ಇಕನಾಮಿಕಲ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ ಮೇಡ್ ಎ ಸ್ಟೇಟ್ಮೆಂಟ್. ಇಲ್ಲ, ನೀವು ಹೋಗದೆ ಇರೋದು ಭಾಳ ಅನ್ಯಾಯ ಇತ್ತು, ನೀವು ಹೋಗಬೇಕಾಗಿತ್ತು ಅಂತಕ್ಕಂಥದ್ದನ್ನು, ಅದರಿಂದ ಸರ್ಕಾರಕ್ಕೆ ಅನ್ಯಾಯ ಆಯಿತು ಅಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಆಮೇಲೆ ಈ ಮಂತ್ರಿಗಳೇ ಎಂಥದಪ್ಪ ಪ್ರತಿಭಟನೆ, ಛೇ 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 ಮಂತ್ರಿಗಳೇ ಹಂಗಾರೆ ನಿಮ್ಮ ಸರ್ಕಾರದ ವಿರುದ್ಧ ನೀವೇ ಪ್ರತಿಭಟನೆ ಮಾಡ್ತೀರಾ? ದ ಮಿನಿಸ್ಟರ್ ಇಸ್ ದ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ಗವರ್ನಮೆಂಟ್. ನೀವೇ ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ? ಇದೆಂತಾದ್ರೂ ಇದು ಥೋ 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 ರಾಮ ರಾಮ ರಾಮ. ಸಿದ್ದರಾಮಯ್ಯನವ್ರು ಕೇಳಿದ್ರೆ ನನಗೆ ಭಾಳ ಬೇರೆ ಕೆಲಸ ಇತ್ತು, ಯಾವುದು ಪ್ರೀ ಆಕ್ಯುಪೈಡ್, ಯಾವುದಪ್ಪ ಪ್ರೀ ಆಕ್ಯುಪೈಡು? ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾ ಇದ್ರಿ ಇಲ್ಲೇ. ನೀತಿ ಆಯೋಗಕ್ಕಿಂತ ಇಂದಿರಾ ಕ್ಯಾಂಟೀನ್ ದೊಡ್ಡದಾಗೋಗ್ತೀನಿ ನಿಮಗೆ. ಛೇ 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 ನಾನು ಐ ಡೋಂಟ್ ನೋ ಬಾಯ್, ಯಾಕೆ ಈ ಮುಖ್ಯಮಂತ್ರಿಗಳು ಈ ಥರ ಈ ತೀರ್ಮಾನಗಳನ್ನ ತಗೋತಾರೆ ಅಂತಕ್ಕಂಥದ್ದನ್ನ ಜನ ನೋಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಈಗ ಪಾಕಿಸ್ತಾನ ಇಂಡಿಯಾ ಯುದ್ಧ ಇವೆಲ್ಲ ದೊಡ್ಡ ಚರ್ಚೆಗಳು ಅಲ್ಲಿ ನೀತಿ ಆಯೋಗದಲ್ಲಿ, ಆರ್ಥಿಕವಾಗಿ ಹೇಗೆ ಅಂತಕ್ಕಂಥದ್ದು, ಕೇಂದ್ರ ಸರ್ಕಾರದಿಂದ ಯಾವ ರೀತಿ ನಮಗೆ ಬರಬೇಕು ಎಲ್ಲ. ಅದೇನು ಸುಮ್ಮನೆ ಇಲ್ಲೇ ಕೂತ್ಕೊಂಡು ಬೋಯೋದು ಮೋದಿಯವ್ರಿಗೆ. ನೀವು ಹೋದ್ರಲ್ವನಪ್ಪ ಮೀಟಿಂಗ್ಗೆ, GST ಮೀಟಿಂಗು ಹೋಗಲ್ಲ, ನೀತಿ ಆಯೋಗದ ಮೀಟಿಂಗ್ ಹೋಗಲ್ಲ. ಇಲ್ಲಿ ಯಾರೋ ಜನ ಕಟ್ಕೊಂಡು ಶಿಷ್ಯನ ಬೇಕಾದ್ರೆ ಮೋದಿ ಅನ್ನೋದು. ಛೇ 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 ನೋ, ಇಟ್ಸ್ ನಾಟ್ ಫೇರ್ ಅಟ್ ದ ಪಾರ್ಟ್ ಆಫ್ ಎ ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್ ಇನ್ ದ ಫೆಡರಲ್ ಸಿಸ್ಟಮ್. ಇದೆಲ್ಲ ಸರಿಯಲ್ಲ. ಹಾಗಾಗಿ ಆಮೇಲೆ ಅದರಿಂದ ನೀತಿ ಆಯೋಗ ಗೈರ್ಹಾಜರಾಗಿರೋದು ಮಹಾ ಅಪರಾಧ. ಅದೇ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಹೋಗ್ತೀರಿ, ಅಲ್ಲಿಂದ ಇಲ್ಲಿ ಬರ್ತೀರಿ, ಬೀಗರೂಟಕ್ಕೆ ಹೋಗ್ತೀರಿ ಹೆಲಿಕಾಪ್ಟರ್ ತೊಗೊಂಡು ಮದುವೆ ಹೋಗ್ತಿದ್ದೀರಿ. ನೀತಿ ಆಯೋಗಕ್ಕೆ ಯಾಕೆ ಹೋಗಕ್ಕಾಗಲಿಲ್ಲ ನಿಮಗೆ? ಏನಂತದ್ದು ಏನಿತ್ತು? ವಾಟ್ ವಾಸ್ ದ ಪ್ರೀ ಆಕ್ಯುಪೈಡ್ ಪ್ರೋಗ್ರಾಮ್ ಆಫ್ ಯುವರ್ಸ್? ಅದು ಸರಿಯಾದ ಉತ್ತರನೂ ಅಲ್ಲ. ಆಮೇಲೆ ಮೂರನೇದಾಗಿ ಈ ನಮ್ಮ ಯಾವುದಪ್ಪ ಅಮ್ಮನ ಯಾರು ಯಾವ ಅಮ್ಮ ತಮನ್ನಾ ಭಾಟಿಯಾ ಅಂತ 6.5 ಕೋಟಿ ಅಲ್ರಿ, 6.5 ಕೋಟಿ ಒಳಗೆ. ಅಯ್ಯೋ ದೇವ, ನಮ್ಮಲ್ಲಿ ಎಂತೆಂಥ ಹೆಂಗಸಿರೋದೆ ನಟಿಯರು. ಐಶ್ವರ್ಯ ರೈ ನಮ್ಮ ಕನ್ನಡದವಳು, ನಮ್ಮ ರಚಿತಾ ರಾಮ್ ಇದ್ದಾರೆ, ಆಮೇಲೆ ನಮ್ಮ ಮಂದಣ್ಣ. ಅಲ್ಲಪ್ಪ, ರಚಿತಾ ರಾಮ್ ಅಂತ ಆಕ್ಟ್ರು. ಅಲ್ಲ, ಈ ಥರದವರು ಇದ್ದಾರೆ ನಮ್ಮಲ್ಲಿ, ಕನ್ನಡಿಗರೇ ಇದ್ದಾರೆ. ನಮಗೆ ಐಶ್ವರ್ಯ ರಾಯ್ ಕನ್ನಡದವಳಲ್ವೇ? ನಮ್ಮ ಎಂಥದ ಮಂದಣ್ಣ ಇದ್ದಾರಲ್ಲ ಎಮ್ಮ, ರಶ್ಮಿಕಾ ಮಂದಣ್ಣ. ಚೆನ್ನಾಗಿದ್ದಾರೆ ಅವರು ಮಿಲ್ಕಿ ಬ್ಯೂಟಿ ಇಲ್ವೇ ಅವ್ರಿಗೆ? ಮಿಲ್ಕಿ ಬ್ಯೂಟಿ ಅಂತ ಇದು. ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಯಾವ ಮಿಲ್ಕಿ ಬ್ಯೂಟಿ ರೀ? ಪಾಪ ಪುಣ್ಯಾತ್ಮ KMFಗೆ ₹1 ತಗೊಳ್ದೇನೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತು. ಮಾಡಿ ಈಗಲೇ ರಾಜ್ಕುಮಾರ್ ಫ್ಯಾಮಿಲಿ ಶಿವರಾಜ್ ಕುಮಾರ್ಗೆ ಕೊಡಿ, ಜನ ಇಷ್ಟಪಡ್ತಾರೆ ರಾಜ್ಕುಮಾರ್. ಇವತ್ತು ರಾಜ್ಕುಮಾರ್ಗೆ ಒಂದು ಅಂಶ ಕಡಿಮೆ ಆಗಿಲ್ಲ ಅಭಿಮಾನದಲ್ಲಿ. ಹೀಗೆ 6.5 ಕೋಟಿ ಯಾರು ಇಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ ಅವ ಅಮ್ಮನಿಗೆ 2 ಕೋಟಿ ಅಂತೆ, ಅತ್ತಾಗಿತ್ತವ್ರು ಇರೋರಿಗೆ 4 ಕೋಟಿ ಅಂತೆ.
ಸಿದ್ದರಾಮಯ್ಯ ದಿವಾಳಿ ಎಬ್ಬಿಸ್ಬಿಟ್ಟು ಹೊಟ್ಟೋಗ್ತಾನೆ ಕರ್ನಾಟಕನ. ನಿನ್ಗೇನಪ್ಪ ಬಾಗ್ಲಾಕ್ಬಿಟ್ಟೋಯ್ತು. ರಾಜ್ಯ ಸ್ಥಿತಿ ಏನಾಗಬೇಕು, ರಾಜ್ಯ ಸ್ಥಿತಿ ಏನಾಗಬೇಕು ಸ್ವಾಮಿ? ಅಯ್ಯೋ 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 ಏನೇನು ಹೆಂಗೆ ಮಾಡೋದು ಸರ್? ಅವಮ್ಮನ್ನೇ ಮಾಡೋದ ಸರಿಯಲ್ಲ, ಸರಿಯಲ್ಲ. ತಕ್ಷಣ ತೀರ್ಮಾನ ಬೇರೆ ಥರ ತಗೋಬೇಕು. ತಮನ್ನ ಬಾಟಿಯ ಮಿಲ್ಕಿ ಬ್ಯೂಟಿ ಅಂತೀವಿ, ಆದ್ದರಿಂದ ಅವಳನ್ನ ತಂದಿದ್ದೀವಿ ಅಂತ ಈ ಮಂತ್ರಿಗಳು ಕೆಲವರೆಲ್ಲ ಹೇಳ್ತಾವ್ರೆ. ಆ ರೀತಿಯಾಗಿ ಐಟಮ್ ಸಾಂಗ್ಗಳು, ಒಂದು ಐಟಮ್ ಸಾಂಗ್ ಇಟ್ಕೊಡ್ತಾರೆ, 1 ಕೋಟಿ ಕೊಡ್ತಾರೆ ಅಷ್ಟೇ. 6.5 ಕೋಟಿ ಕೊಡ್ತಾರೆ ಒಂದು ಐಟಮ್ ಸಾಂಗ್. ಏನಪ್ಪ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಬಿಡ್ತಾರೆ ಅಷ್ಟೇ. ಇನ್ನು ದಿನ ಕುಣಿದಾಳೆ ಏನಿಲ್ಲ, ರೆಕಾರ್ಡಿಂಗ್ ಅಷ್ಟೇ ಇರುತ್ತೆ. ಅದಕ್ಕೆ ನೀವು 6.5 ಕೋಟಿ ಏನ್ರಿ? ಈ ರಾಜ್ಯದ ಜನ ಭಾಳ ಶ್ರಮ ಮಾಡಿ ಖಜಾನೆ ತುಂಬಿದ್ರಿ. ಸಿದ್ದರಾಮಯ್ಯ ಈ ಥರ ತಗೊಂಡೋಗಿ ಯಾರ್ಯಾರು ಹೆಂಗಸರು ಪಂಗಸರಿಗೆಲ್ಲ ಕೊಟ್ಬಿಟ್ರೆ ಏನ್ರಿ? ನೋ, ಕ್ಷಮಿಸಲಾರು. ನಿಮ್ಮನ್ನು ಜನ ಕ್ಷಮಿಸಲ್ಲ ಸಿದ್ದರಾಮಯ್ಯ. ನಾನು ಖಂಡಿತವಾಗಿ ಹೇಳ್ತೀನಿ, ನಿಮ್ಮ ಇಂಥ ಕೃತ್ಯಗಳಿಂದ ನೀವು ಭಾಳ ಸಣ್ಣವರಾಗ್ತಾ ಇದ್ದೀರ, ಭಾಳ ಸಣ್ಣವರಾಗ್ತೀರ. ರಜನಿಕಾಂತ್ ಅವರು ಜೈಲರ್ 8 ಕೋಟಿ ಬಂತದ್ರಲ್ಲಿ. ಅಲ್ಲೂ ಇವಳು 1 ಕೋಟಿಗೆ ಡ್ಯಾನ್ಸ್ ಮಾಡಿದ್ಲು. ಯಾರು ಇವಮ್ಮ? ಯಾರು? ತಮಣ್ಣ. ಏನ್ ರಾಮ್, ರಚಿತಾ ರಾಮ್ ಅಂದ್ರೆ ಸುಮ್ಮನೆ ಕೂತಿದ್ದೀರಲ್ರಿ? ಹೌದು ಅನ್ಬೇಕು ನೀವು. ಏನಪ್ಪ ಹಾಗೆ ಸರ್ಕಾರದ ದುಡ್ಡು ಅಂದರೆ ಎಲ್ಲರ ದುಡ್ಡು. ಅದು ಸರ್ಕಾರದ ದುಡ್ಡು ಅದು. ಪಾಪ ಪುಣ್ಯಾತ್ಮ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧದಲ್ಲಿ ಹಾಕಿದ್ರೆ, ಈಗ ಅದನ್ನು ಬದಲಾವಣೆ ಮಾಡಬೇಕು ಸಿದ್ದರಾಮಯ್ಯ. ಈಗ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು, ಸರ್ಕಾರದ ಕೆಲಸ ಯಾರ ಕೆಲಸವೂ ಅಲ್ಲ. ಅದು ಹಂಗೆ ಬದಲಾವಣೆ ಮಾಡ್ಕೋಬೇಕು. ಬನ್ನಿ ಸರ್. ಹನುಮಂತಯ್ಯನವರು ಏನು ಆ ವಿಧಾನಸೌಧ, ವಿಶ್ವಪ್ರಸಿದ್ಧ ವಿಧಾನಸೌಧ ಕಟ್ಟಿ ಮುಂಬಾಗ್ಲಲ್ಲೇ ಬರ್ಸೋರು. ಅದನ್ನ ಯಾರು ಓದ್ಬಿಟ್ಟಾರೋ ಏನೋ ಅಂತೇಳಿ ಆ ಮುಂದ್ಗಡೆ ಬಾಗಿಲೇ ತೆಗಿಯೋಕ್ಕಿಲ್ಲ. ಎಲ್ಲ ಹಿಂಗೆ ಆ ಕಡೆ ಬಾಗಿಲಿಂದ ಬರೋದು ಈಗೆಲ್ಲ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕಿದ್ದಾನೆ. ಈಗ ಏನು ಹಾಕಿದೆ? ಸರ್ಕಾರದ ದುಡ್ಡು ಎಲ್ಲರ ದುಡ್ಡು, ಸರ್ಕಾರದ ಕೆಲಸ ಯಾರ ಕೆಲಸವೂ ಅಲ್ಲ. ದೇವ ದೇವ ದೇವ. ಹಂಗೆ ಆಯಿತು. ಇವಾಗ ನೀತಿ ಆಯೋಗನೂ ಆಯಿತು. ಆಮೇಲೆ ಈ ಹೆಸರಿಂದೊಂದು ಯಾಕೋ ಬರೀ ಹುಚ್ಚಾಟ ನಡೀತಾ ಇದೆ. ರಾಮನಗರ ಅಂತಿದ್ರೆ ಏನಾಯ್ತಪ್ಪ ನಿಮಗೆ? ರಾಮನಗರ ಅಂತಿದ್ರೆ ಏನಾಯ್ತಿತ್ತು? ಹೆಸರು ಬದಲಾವಣೆ ಆದ ತಕ್ಷಣ ಇನ್ನೆಲ್ಲಕ್ಕೂ ಕೂಡಿ ನೈಋತ್ಯ ಬೆಂಗಳೂರು, ದಕ್ಷಿಣ ಬೆಂಗಳೂರು, ಉತ್ತರ ಬೆಂಗಳೂರು ಯಾರು ಕೊಟ್ಬಿಡಿ. ಮತ್ತೆ ಬೆಂಗಳೂರಿನ ಹೆಸರು ಎಲ್ಲದಕ್ಕೂ ಇರಲಿ. ನೋ, ದಿಸ್ ನಾಟ್ ಫೇರ್ ಆನ್ ದ ಪಾರ್ಟ್ ಆಫ್ ದಿ ಗವರ್ನಮೆಂಟ್. ಅದಲ್ಲ. ಏನು ಒಬ್ಬೊಬ್ಬರು ನಂತರ ಹುಚ್ಚಾಟಗಳು. ಅಯ್ಯೋ ರಾಮ ರಾಮ ರಾಮ. ಹಾಗಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಪದೇ ಪದೇ ಒತ್ತಾಯ ಮಾಡ್ತೀನಿ, ಸರ್ಕಾರದ ಹಣನ ಈ ಥರ ಎಲ್ಲ ಖರ್ಚು ಮಾಡಿಬಿಡಿ ನೀವು. ಈಗ ಗ್ಯಾರಂಟಿ ಕೊಡ್ತಾ ಇದ್ರೆ ಯಾರಿಗೆ ಬೇಕು ಕತ್ತೆ? ಮಾನದಂಡವೇ ಇಲ್ಲದೆ ಗ್ಯಾರಂಟಿ ಎಲ್ಲರಿಗೂ. ನಾನು ಈ ಗ್ಯಾರಂಟಿ ಇದ್ರದ್ದೇನು ಅಂದ್ಕೊಂಡೆ. ನಾನು ಗ್ಯಾರಂಟಿ ಅದೆಲ್ಲ ಇದು ಗ್ಯಾರಂಟಿ ಪ್ರೋಗ್ರಾಮ್ದೇನು ಅಂದ್ಕೊಂಡೆ ನಾನು. ಅಲ್ವಾ?
ಸರಿ ಕಣಪ್ಪ. ಆಮೇಲೆ ಇನ್ನೇನಾದ್ರು ಇದ್ದದ ಸರ್? ಈಗ ಶಾಸಕರುಗಳಿಗೆ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಪರಿಷತ್ ಸದಸ್ಯರ ಶಾಸಕರುಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಶಾಸಕರು ಧ್ವನಿ ಎತ್ತುತ್ತಾ ಇದ್ರು. ಪರಿಷತ್ ಸದಸ್ಯರ ಕಥೆ ಏನು ಅಂತ, ಅವ್ರಿಗೆ ಅನುದಾನಗಳು ಹೆಂಗಾಗ್ತಾ ಇದೆ ಅಂತ? ಇಲ್ಲ, ಯಾವ ಪರಿಷತ್ನವ್ರಿಗೆ ಏನಿದೆ ವಿಧಾನ ಪರಿಷತ್ ಸದಸ್ಯರು ನೋಡ್ರಿ, ಅಲ್ಲಿ ಏನಂತ ಅಂತಂದ್ರೆ ವಿಧಾನ ಪರಿಷತ್ತು ಅದು ಬುದ್ಧಿವಂತರ ಇದು ಅಂತ ಇತ್ತು. ಬುದ್ಧಿವಂತರಿಗೆ ಯಾಕ್ರಿ ದುಡ್ಡು ಬೇಡ್ರಿ ಅವ್ರಿಗೆ. ಹಾಗಾಗಿ ಯಾರು ಏನೋ ಒಂಥರ ಈಗ ಮತ್ತೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್, ಯಾವ ಮಂತ್ರಿನೂ ಕೂಡ ಇದ್ರ ಬಗ್ಗೆ ಮಾತಾಡಲ್ಲ. ಅವ್ರು ಯಾರು ಏನು ಗಂಡಸ್ತನ ಯಾರು ಕೆಲವರು ಕೂಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.